ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಒಂದಾದಂತಹ ಗೃಹಲಕ್ಷ್ಮಿ ಯೋಜನೆ ಗೊತ್ತಲ್ಲ. ಪ್ರತಿ ತಿಂಗಳು ಯಜಮಾನಿಯರ ಖಾತೆಗೆ 2,000 ರೂಪಾಯಿ ತಲುಪುವ ಈ ಯೋಜನೆಗೆ ಸಂಬಂಧಪಟ್ಟಂತೆ ಈಗ ಯಾದಗಿರಿ ಜಿಲ್ಲೆಯಿಂದ ಒಂದು ಶಾಕಿಂಗ್ ಸುದ್ದಿ ಹೊರಬಿದ್ದಿದೆ. ಅದೇನಂದ್ರೆ ಮೃತಪಟ್ಟ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೂ ಲಕ್ಷಾಂತರ ರೂಪಾಯಿ ಗೃಹಲಕ್ಷ್ಮಿ ಹಣ ಜಮೆ ಆಗಿದೆ ಎನ್ನಲಾಗ್ತಾ ಇದೆ. ಹೌದು, ಯಾದಗಿರಿ ಜಿಲ್ಲೆಯೊಂದರಲ್ಲೇ ಅಂದಾಜು 1.97 ಕೋಟಿ ರೂಪಾಯಿ ಹಣ ಈ ರೀತಿ ಸತ್ತವರ ಖಾತೆಗೆ ಜಮೆಯಾಗಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ತಾಂತ್ರಿಕ ಪರಿಶೀಲನೆಯನ್ನ ನಡೆಸಿದಾಗ ಈ ಆಘಾತಕಾರಿ ಸತ್ಯ ಬೆಳಕಿಗೆ ಬಂದಿದೆ. ಜಿಲ್ಲೆಯಲ್ಲಿ ಒಟ್ಟು 4,759 ಮೃತ ಫಲಾನುಭವಿಗಳನ್ನ ಗುರುತಿಸಲಾಗಿದ್ದು, ಈ ಪೈಕಿ 1,785 ಮಂದಿಯ ಬ್ಯಾಂಕ್ ಖಾತೆಗಳಿಗೆ ನಿಯಮಿತವಾಗಿ ತಿಂಗಳಿಗೆ 2,000 ರೂಪಾಯಿ ಜಮೆಯಾಗುತ್ತಲೇ ಇತ್ತು. ಅದರಲ್ಲಿ ಸುಮಾರು 1,666 ಖಾತೆಗಳಲ್ಲಿ ಹೋದಂತಹ ಹಣವನ್ನ ಮರಳಿ ಪಡೆಯುವುದು ಈಗ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಇಷ್ಟಕ್ಕೂ ಹೀಗಾಗೋಕೆ ಕಾರಣವೇನ್ ಗೊತ್ತಾ? ತಾಂತ್ರಿಕ ದೋಷಗಳು ಮತ್ತು ಫಲಾನುಭವಿಗಳು ಮೃತಪಟ್ಟಿರುವಂತಹ ಮಾಹಿತಿ ಅಧಿಕಾರಿಗಳಿಗೆ ಸಕಾಲದಲ್ಲಿ ಅಪ್ಡೇಟ್ ಆಗದಿರುವುದೇ ಮುಖ್ಯ ಕಾರಣ. ಸರಿ, ತಪ್ಪಾಗಿ ಹೋದ ಹಣವನ್ನ ವಾಪಸ್ ಪಡೆಯೋದು ಸುಲಭವೇ? ಖಂಡಿತ ಇಲ್ಲ. ಮೊದಲನೇದಾಗಿ ಈ ಹಣವನ್ನ ಮರಳಿ ಪಡೆಯಲು ಸರ್ಕಾರದ ಬಳಿ ಸ್ಪಷ್ಟ ನಿಯಮಗಳೇ ಇಲ್ಲ. ಎರಡನೇದಾಗಿ ಬ್ಯಾಂಕ್ಗಳ ಮೂಲಕ ಈ ಖಾತೆಗಳನ್ನ ಫ್ರೀಸ್ ಮಾಡುವುದು ಮತ್ತೆ ದುರ್ಬಳಕೆಯಾದಂತಹ ಹಣವನ್ನ ವಾಪಸ್ ಪಡೆಯಲು ಫಲಾನುಭವಿಗಳ ಮನೆ ಮನೆಗೆ ತೆರಳಿ ವಸೂಲಿ ಮಾಡುವುದು ಅಧಿಕಾರಿಗಳಿಗೆ ಹರಸಾಹಸವಾಗಿ ಮಾರ್ಪಟ್ಟಿದೆ. ಒಂದೆಡೆ ಮೃತರ ಮಾಹಿತಿ ತಡವಾಗಿ ಸಿಕ್ಕಿದ್ದಕ್ಕೆ ಸರ್ಕಾರದ ಬೊಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟವಾಗಿದೆ. ಇನ್ನೊಂದೆಡೆ ವಜಾಗೊಂಡ ಅಥವಾ ದುರ್ಬಳಕೆಯಾದಂತಹ ಈ ಹಣವನ್ನ ಮರಳಿ ಪಡೆಯುವುದು ಕಾನೂನಾತ್ಮಕವಾಗಿಯೂ ಆಡಳಿತಾತ್ಮಕವಾಗಿಯೂ ದೊಡ್ಡ ಸವಾಲಾಗಿದೆ. ಸರ್ಕಾರ ಈ ತಾಂತ್ರಿಕ ದೋಷಗಳನ್ನ ಸರಿಪಡಿಸಿ ಹಣವನ್ನ ಮರಳಿ ವಸೂಲಿ ಮಾಡಲು ಏನು ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.